ಬೆಂಗಳೂರು. ಕೆಲವರಿಗೆ ಇದು ಜನ್ಮಭೂಮಿ ಆದ್ರೆ ಹಲವಾರು ಜನರಿಗೆ ಕರ್ಮಭೂಮಿ. ಸ್ವಂತ ಮಕ್ಕಳನ್ನಾಗ್ಲಿ ನಂಬಿ ಬಂದವರನ್ನಾಗ್ಲಿ ಯಾವತ್ತೂ ಕೈ ಬಿಡದೆ ಕಾಯೋ ಮಹಾತಾಯಿ ಈ ಮಹಾನಗರಿ. ಇವಳು ಉಸಿರಾಟ 1.5 ಕೋಟಿ ಜನರ ಬದುಕು. ಇಷ್ಟು ದೊಡ್ಡ ಕುಟುಂಬದಲ್ಲಿ ಮುದ್ದಾಗಿರೋ ಒಂದು ಪುಟಾಣಿ ಪ್ರಪಂಚ. ಅಮ್ಮ, ಚಪಾತಿ ರೌಂಡ್ ಆಗಿದೆ. ಯಾವಾಗ್ಲೂ ಕೊನೆ ಚಪಾತಿಗೆ ಹಿಟ್ ಕಡಿಮೆ ಆಗತ್ತೆ ಅಲ್ವಾ ನಿನ್ಗೆ? ನಾ ಪಲ್ಯ ಹುಳ್ಸಿದ್ರೆ ಮಾತ್ರ ವೈದ್ಯ. ನೀ ಹೀಗ್ ಮಾಡ್ಬೋದಾ? ಸಿಹಿ, ಈಗ ಟೈಮ್ ಆಗಿದೆ, ಬೇಗ ಹೋಗಿ ರೆಡಿ ಆಗು. ನೀನ್ ಒದ್ದೆ ಕೂದಲಲ್ಲಿದ್ರೆ ನಿಂಗೆ ಥಂಡಿ ಆಗತ್ತೆ. ಹೋಗ್ ಬೇಗ. ನಾನು ಆಲ್ರೆಡಿ ರೆಡಿ. ಆಗ್ಲಿದ್ದ ಕೇಳ್ತಿದ್ದೀರಿ, ಚಪಾತಿನ ಸ್ಟ್ರೇಟ್ ಆಗಿ ಗುಜ್ಜಿದ್ರುಂಡು ರೌಂಡ್ ಆಗಿ ಬರ್ತಿದೆ ಅಲ್ವಾ? ಅದ್ ಹೇಗೆ? ನೀನ್ ಇಲ್ಲೇ ಕೂತಿದೆ, ನನ್ಗಂತೂ ಕೆಲಸ ಮಾಡಕ್ಕಾಗಲ್ಲ. ಪ್ಲೀಸ್ ಹೋಗು, ಬೇಗ ರೆಡಿ ಆಗು. ಲಾಸ್ಟ್ ಚಪಾತಿನ ನಾನೇ ಮಾಡ್ತೀನಿ ವಿತ್ ಲವ್. ನಿಂಗೆ ಕಷ್ಟ ಆಗತ್ತೆ ಪುಟ್ಟ. ನೀ ಮಾತ್ರ ಕಷ್ಟ ಪಡ್ಬೋದಾ? ಎಲ್ಲ ಕೆಲಸ ನೀನೇ ಮಾಡ್ತೀಯ. ಪಾಪ ನೀನು. ನಾ ಬಿಟ್ರೆ ನಿನ್ಗೆ ಯಾರು ಹೆಲ್ಪ್ ಮಾಡ್ತಾರೆ ಹೇಳು? ನನ್ನ ಮುದ್ದು ನೀನು. ನೀನ್ ಯಾಕೆ ಇಷ್ಟೊಂದು ಒಳ್ಳೆಯವಳು? ಯಾಕಂದ್ರೆ ನಮ್ಮಮ್ಮನೂ ತುಂಬಾ ತುಂಬಾ ಆಫೀಸಲ್ಲಿ ಪ್ರಿಯಾಂಟಿ ಜೊತೆ ಹೊಟ್ಟೆ ಹೊಡಿದೆ ಒಳ್ಳೆ ಮುಂತರ ಎಲ್ಲ ತಿಂದು ಖಾಲಿ ಮಾಡ್ಬೇಕು. ಸೀತಮ್ಮ, ಲಂಚ್ ಬಾಕ್ಸ್ ರೆಡಿ. ಸೀತಮ್ಮ, ಸೀತಮ್ಮ. ಹ್ಯಾಪಿ ಬರ್ತ್ಡೇ ಪುಟ್ಟ. ಇವತ್ತು ನಾನು ಕೇಕ್ ತಿನ್ಬೋದು ಅಲ್ವಾ ಸೀತಮ್ಮ? ಸಂಜೆ ಕೇಕ್ ತಿನ್ನೋಣ. ಈಗ ಈ ಗಿಫ್ಟ್ ತಗೋ. ವಾವ್, ಗಿಫ್ಟ್! ನನ್ಗೆ ಗೊತ್ತಿತ್ತು ಈ ಸರ್ಪ್ರೈಸ್ ಕೊಟ್ಟೆ ಅಂತ. ಓ, ನಮ್ ರಾಣಿಗೆ ಎಲ್ಲ ಗೊತ್ತಿರುತ್ತಲ್ಲ. ಹೀಗೆ ಯಾವಾಗ್ಲೂ ಖುಷಿಯಾಗಿರು, ಆಯ್ತಾ? ಮಲೇಷಿಯಾ ಪ್ರಪಂಚದಲ್ಲಿರೋ ಸುಂದರವಾದ ದೇಶಗಳಲ್ಲಿ ಇದು ಒಂದು. ಮನಸ್ಸಿನ ತುಂಬ ಮನೆಯವರದ್ದೇ ಕನವರಿಕೆ ಇದ್ರು ಹಳೆ ಪ್ರೀತಿನ ಮರೆಯೋಕ್ಕೋಸ್ಕರ ನಮ್ಮ ರಾಮ್ ಬೀಡ್ಬಿಟ್ಟಿರೋ ದೇಶ. This robot can do the work of 10 people. That's how you make money. And in business, time is money. ಮಿಸ್ಟರ್ ಅಶೋಕ್, ವೇರ್ ಇಸ್ ಯೋರ್ ರಾಮ್? ಈಗಾಗಲೇ ಅವ್ರು ಹೇಳಿದ ಟೈಮ್ ಆಗೋಯ್ತು. ಅವ್ನು ಕೊಟ್ಟಿರೋ ಟೈಮಲ್ಲಿ ಇನ್ನೂ 7 ನಿಮಿಷ ಬಾಕಿ ಇದೆ. ಈಸ್ ಆಲ್ವೇಸ್ ಆನ್ ಟೈಮ್. Boss, where are we going? Boss, stop!
ನೋಡ್ಕೊಂಡು ರೋಡ್ ಕ್ರಾಸ್ ಮಾಡ್ಬೇಕಲ್ವಾ ಬಂಗಾರಿ? ಥ್ಯಾಂಕ್ ಯು. ಯು ಚಮೇಲಿ. ನಮಸ್ತೆ. ಬಾಯ್ ಬಾಯ್. ಓ ಶಿಟ್. Stop! ನಮಸ್ತೆ. ಕುಂಕುಮ ಅಷ್ಟೇನಾ? ಹರ್ಷಣ ಹತ್ತಲ್ವಾ? ದೇವ್ರ ಹತ್ರ ಏನ್ ಬೇಕೋ ಕೇಳ್ಕೊ. ಏನ್ ಕೇಳ್ತೀರ ಸಿಗತ್ತಾ? ದೇವ್ರೆ, ಈ ವರ್ಷ ಆದ್ರೂ ಅಪ್ಪ ಬರ ಹಾಗೆ ಮಾಡಪ್ಪ. ಅಮ್ಮ, ದೇವರ ಹತ್ರ ಬೇಡ್ಕೊಂಡೆ, ಈಗ ಅಪ್ಪ ಬರ್ತಾರೆ ಅಲ್ವಾ? ಪುಟ, ನಾನು ನಿನ್ಗೆ ಇನ್ನೊಂದು ಗಿಫ್ಟ್ ತಂದಿದ್ದೀನಿ. ಅದೇನು ಅಂತ ನೋಡಲ್ವಾ ನೀನು? ಬಾ ಬೇಗ ತೋರಿಸ್ತೀನಿ. ನೋಡ್ತೀನಿ ಅಮ್ಮ, ಫಸ್ಟ್ ನೀ ಹೇಳು. ಅಪ್ಪನ್ಗೆ ನಮ್ ನೆನ್ಪ್ ಬರಲ್ವಾ? ಎಲ್ಲಿದ್ದಾರೆ ಅವರು? ನಮ್ ಜೊತೆ ಇಲ್ದೇ ಇರೋರ್ ಬಗ್ಗೆ ನಾವ್ ಯಾಕೆ ಯೋಚನೆ ಮಾಡ್ಬೇಕು ಅಲ್ವಾ ಪುಟ್ಟ? ನೋಡು, ನಾನು ನಿನ್ಗೋಸ್ಕರ ಹೊಸ ಬ್ಯಾಗ್ ತಂದಿದ್ದೀನಿ. ನಿನ್ನ ಫ್ರೆಂಡ್ಸಿಗೆಲ್ಲ ತೋರಿಸ್ಬೇಕಲ್ವಾ ಹೇಗಿದೆ ಅಂತ. ಹೊಡೋಣ. ಮರ್ತ್ಬಿಟ್ಯಾ? ಏನು? ನಾನ್ ಸ್ಕೂಲ್ಗೆ ಹೋಗಿ ತಲೆ ಸುತ್ತ ಬಿದ್ದು ಆಗ ಸುವರ್ಣ ಮ್ಯಾಮ್ ನಿನ್ ಫೋನ್ ಮಾಡಿ ಸಿಹಿಗೆ ಶುಗರ್ ಜಾಸ್ತಿ ಇದೆ ಅಂತ ಹೇಳಿ ನೀ ಟೆನ್ಷನ್ ಆಗೋ ಬದಲು ಈಗಲೇ ಇಂಜೆಕ್ಷನ್ ಕೊಡ್ಬೋದು. ನಿನ್ ಭಯ ಅಲ್ವಾ ಸೀತಮ್ಮ? ಭಯ ಪಡ್ಬೇಡ. ನನ್ಗೇನು ಆಗಲ್ಲ. ತಗೋ ಸೀತಮ್ಮ. ಅಳ್ಬಾರ್ದು. ನೀ ಸ್ಟ್ರಾಂಗ್ ಅಮ್ಮ ಅಲ್ವಾ? ನೋಡು, ನನ್ಗೇನು ಆಗಿಲ್ಲ. ನೀರ್ವೆ ಖಚಿತಂಗೂ ಆಗಿಲ್ಲ. ಅಮ್ಮ, ದೇವತ್ರ ಕೇಳ್ಕೊಂಡ್ನಿಂದ ಅಲ್ವಾ? ಅಪ್ಪನೇ ಬಂದ್ರು ಅನ್ಸುತ್ತೆ. ಕಣ್ಣ ಮುಚ್ಚಾಲೆ ಆಟ ಎಷ್ಟು ಭಯ ಹುಟ್ಟಿಸುತ್ತೆ ಅಂತ ಈಗ ನನಗೆ ಗೊತ್ತಾಯ್ತಲ್ಲ. ಅಲ್ಲ, ನಾನೇ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ, ಮನೆಗೆ ಬಂದರೆ ಮನೇಲಿರಲ್ಲ, ಬರೀ ಬಾಗಿಲು ನೋಡ್ಕೊಂಡು ವಾಪಸ್ ಹೋಗೋದಾಗಿದೆ. ಹ್ಯಾಪಿ ಬರ್ತ್ಡೇ. ಬಾ 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 ಬಾ. ಮನೆಯೆಲ್ಲ ಜಿಗಿ 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 ಜಿಗಿದ ಅಂತ ಇದೆ. ಯಾವ್ದು ಬರ್ಡೇ ನಿಂದ? ಸಂಕೋಚನಾ?
ಇದು ಸಾಲ ತಗೋಬೇಕಾದ್ರೆ ಇರಬೇಕಾಗಿತ್ತು, ಈಗಲ್ಲ. ನಿನ್ನ ಗಂಡ ಈ ಮನೆನ ಅಡ ಇಟ್ಟು ಸಾಲ ತಗೊಂಡಿದ್ದಾನೆ. ಸಾಲ ತೀರ್ಸೋ ತಾಕತ್ತು ಅವನಿಗಿಲ್ಲ. ಅಯ್ಯೋ, ನನ್ನ ಗಂಡ ಮಾಡಿದ ಸಾಲನ ನಾನ್ ತೀರಿಸ್ತೀನಿ ಅಂತ ನೀನ್ ಮಾತು ಕೊಟ್ಟಿದ್ಯಾ. ನೀನ್ ಸಾಲ ತೀರಿಸಿದ್ರೆ ನಾನು ಯಾಕೆ ಇಲ್ಲಿಗೆ ಬರ್ತಿದ್ದೆ? ಯಾಕೆ ನಾನು ಆಗಾಗ ಇಲ್ಲಿಗೆ ಬಂದೋಗ್ತಿರ್ಲಿ ಅಂತ ನಿನಗೆ ಆಸೆನಾ? ಪ್ಲೀಸ್ ಆ ಥರ ಎಲ್ಲ ಮಾತಾಡಬೇಡಿ. ನಿಮಗೆ ದುಡ್ಡು ತಾನೇ ಬೇಕಾಗಿರೋದು, ನಾನು ವಾಪಸ್ ಕೊಡ್ತೀನಿ. ದಯವಿಟ್ಟು ಹೊರಟೋಗಿ. ಇವತ್ತು ನನ್ನ ಮಗಳದು ಬರ್ತ್ಡೇ ಇದೆ. ಅವಳು ಆಸೆ ಪಟ್ಟಿದ್ದು ಅವಳು ಕೊಡ್ಸೋಕ್ಕಾಗ್ತಿಲ್ಲ ಅಂತ ನನಗೆ ಕಷ್ಟ ಆಗ್ತಿದೆ. ನಿಮ್ಮ ದುಡ್ಡನ್ನ ನಾನು ಹೇಗೋ ಅರೇಂಜ್ ಮಾಡ್ತೀನಿ. ಪ್ಲೀಸ್ ಸ್ವಲ್ಪ ಟೈಮ್ ಕೊಡಿ. ಪ್ಲೀಸ್ ಸ್ವಲ್ಪ ಟೈಮ್ ಕೊಡಿ ಪ್ಲೀಸ್. ಪುಟ, ಹೆಣ್ಮಕ್ಳು ಸಖತ್ ನಾಟಕ ಮಾಡ್ತಾರಲ್ಲ. ಬಡ 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 ಅಂತ ಕಣ್ಣೀರು ಸುರಿಸ್ಬಿಟ್ಟು ಕೈ ಕಟ್ಟಾಕ್ಬಿಡ್ತಾರೆ. ದುಡ್ಡು ಕೊಡ್ತೀನಿ ಅಲ್ಲ, ದುಡ್ಡು ಕೊಡಬೇಕು ಅಂತ ನಿಮ್ಮಮ್ಮನಿಗೆ ಹೇಳ. ಸೀತಮ್ಮ ಅಳ್ತಿದ್ಯಾ? ಇಲ್ಲ, ನಿಂಗೆ ಭಯ ಆಯ್ತಾ? ನೀನು ಭಯ ಪಡಬೇಡ. ಸಂಜೆ ಬಂದು ಕೇಕ್ ಕಟ್ ಮಾಡೋಣ. ಈಗ ನಾನು ಆರ್ಡರ್ ಕೊಟ್ಬಿಟ್ಟು ಹೋಗ್ತೀನಿ, ಲೇಟ್ ಆಯಿತು, ಹೊರಡೋಣ ಬಾ. ಸೀತಮ್ಮ, ನನ್ ಕೇಕ್ ಬೇಡ. ಏಕೆ? ಆ ಕೇಕ್ ದುಡ್ಡದ ಬ್ಯಾಡ್ ಅಂಕಲ್ಗೆ ಕೊಟ್ಬಿಡು. ಅಯ್ಯೋ ಪುಟ್ಟ, ಇವತ್ತು ನಿನ್ನ ಬರ್ತ್ಡೇ. ನೀನು ಕೇಕ್ ತಿನ್ನಕ್ಕಾಗೋದು ವರ್ಷಕ್ಕೊಂದ್ಸಲ. ಯಾಕೆ ಬೇಡ ಅಂತ್ಯಾ? ಅಂದ್ರೆ ಆ ಬ್ಯಾಡ್ ಅಂಕಲ್ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ. ಇದು ನಮ್ಮ ಮನೆ, ನಾವಿಲ್ಲಿ ಸೇಫ್ ಆಗಿರ್ತೀವಿ. ಅಷ್ಟಕ್ಕೂ ನಮ್ಮ ಹತ್ರ ತುಂಬ ದುಡ್ಡಿದೆ. ಕೇಕ್ ತಗೊಳಕ್ಕೇನು ಕಷ್ಟ ಆಗಲ್ಲ. ಎಷ್ಟು ದುಡ್ಡಿದೆ? ಜಸ್ಟ್ ಯಾವಾಗ್ಲೂ ಕರೆಕ್ಟ್ ಟೈಮಿಗೆ ಬಂದೇ ಬರ್ತೀಯಪ್ಪ. ಆದ್ರೆ ಲಾಸ್ಟ್ ಮೂಮೆಂಟ್ ವರೆಗೂ ಈ ತರ ಟೆನ್ಷನ್ ಕೊಡ್ಬೇಡ ಕಣಪ್ಪ ರಾಮಪ್ಪ. ಏನಿದ್ ಸೈಕಲ್ ಅಲ್ಲಿ ಬರ್ತಾ ಇದ್ದಾನೆ? ಬರಪ್ಪ ಬಾ. ಅವ್ರು ನೋಡಿದ್ರೆ ಸೈಕೋ ತರ ಆಡ್ತಾ ಇದಾರೆ, ನೀನ್ ನೋಡಿದ್ರೆ ಸೈಕಲ್ ಮೇಲೆ ಬಂದಿದ್ಯಲ್ಲ. ಟೈಮ್ ಇಸ್ ಮನಿ ಕಣೋ. ಅವರು ಅದನ್ನೇ ಹೇಳ್ತಿರೋದು. ನಿನ್ ಸೆಕ್ಯೂರಿಟಿ ಗಾರ್ಡ್ಸ್ ನೆಲ್ಲ ಅವಾಯ್ಡ್ ಮಾಡ್ಕೊಂಡು ಬರೋದಕ್ಕೆ ದಿಸ್ ಇಸ್ ದ ಓನ್ಲಿ ಬೆಸ್ಟ್ ಆಪ್ಷನ್ ಫಾರ್ ಮೀ. ಯಾರು ಹೇಳಿದ್ ಲೇಟ್ ಆಗಿದೆ ಅಂತ? ವಿ ಆರ್ ಸ್ಟಿಲ್ 2 minutes early. Just check your watch. Let's go. ಹಲೋ ಎವ್ರಿವನ್. ರಾಮ್, ಇದು ಮನುಷ್ಯರು ಮಾಡೋ ಕೆಲಸನೆಲ್ಲ ಮಾಡೋ ರೋಬೋ. ಕಾಫಿ ಟೀ ಕೊಡೋದ್ರಿಂದ ಪ್ರಾಜೆಕ್ಟ್ ಡಿಸೈನಿಂಗ್ ತನಕ ಎಲ್ಲ ಮಾಡುತ್ತಂತೆ. ಮನುಷ್ಯರಿಗಿಂತ ರೋಬೋಗಳ ಮೇಲೆ ನಾವು ಜಾಸ್ತಿ ನಂಬಿಕೆ ಇಟ್ಟರೆ $5 million ಈಸಿಯಾಗಿ ಅಚೀವ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. Happy birthday, Ram. Hey, thank you. So you're aware of my birthday? Of course, Ram. ಸರಿ, ಹಾಗಾದ್ರೆ ನನ್ನ ಬರ್ತ್ಡೇ ದಿನ ನಂಗೆ ಏನ್ ಗಿಫ್ಟ್ ಕೊಟ್ರೆ ಇಷ್ಟ ಆಗುತ್ತೆ ಹೇಳ್ಬೋದಾ? Sorry, I'm not sure. I'm sorry to tell you this. I'll be rejecting your proposal. What? You didn't even listen to us. Gentlemen, please take your seat. Please. To be precise, your humanoid is just a machine.
ಅರೆ ಕರೀಂ ಚಾಚಾ, ಅಲ್ಲಿ ಯಾಕೆ ನಿಂತಿದ್ದೀರಾ? ಒಳಗ್ ಬನ್ನಿ. ಇವತ್ತು ನಿಮ್ಗೆ ರಜಾ ಇತ್ತಲ್ವಾ? ಇವತ್ತು ಹಾಗೆ ರಜಾ ತಗೊಳಿಕ್ಕಾಗತ್ತೆ. ನಿಮ್ಗೆ ಇಷ್ಟ ಆಗೋ ಸ್ಟ್ರಾಂಗ್ ಕಾಫಿ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಚಾಚಾ. ಅಲ್ಲ, ನಿಮಗೆ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಚಾಚಾ, ಥ್ಯಾಂಕ್ ಯು ಸೋ ಮಚ್. ಚಾಚಾ, ಏನದ್ ಕೈಯಲ್ಲಿ? ಅದು ಈಗ ಛೋಟಾ ಸಾ ಬರ್ಡೇ ಗಿಫ್ಟಾ? ವಾಹ್, ಥ್ಯಾಂಕ್ ಯು ಚಾಚಾ, ಥ್ಯಾಂಕ್ ಯು ಸೋ ಮಚ್. ಈಸ್ ಕರೀಂ ಚಾಚಾ. ನಂಗೆ ಖುಷಿಯಲ್ಲಿದ್ದಾಗ ಕಾಫಿ ತಂದು ಕೊಡ್ತಾರೆ, ತಲೆನೋವು ಬಂದರೆ ಜಿಂಜರ್ ಟೀ ಮಾಡಿಕೊಡ್ತಾರೆ. ನನ್ನ ಮುಖ ನೋಡಿದ್ರೆ ಸಾಕು ನನ್ಗೆ ಏನು ಬೇಕು ಅಂತ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಈ ಚಾಕ್ಲೇಟ್ ಕೊಟ್ಟಾಗ ಒಂದು ತೃಪ್ತಿ ಸಿಗುತ್ತಲ್ಲ, ಆ ನೆಮ್ಮದಿ ಈ ನಿಮ್ಮ ರೋಬೋ ಕೊಡೋಕ್ಕೆ ಸಾಧ್ಯನಾ? ಮನ್ಸು ಅರ್ಥ ಆಗೋದು ಮನುಷ್ಯರಿಗೆ ಮಾತ್ರ, ಯಂತ್ರಗಳಿಗಲ್ಲ. ವ್ಯವಹಾರ ಮಾಡೋದೇ ಲಾಭಕ್ಕೋಸ್ಕರ, ಆದರೆ ಲಾಭಕ್ಕಾಗಿ ಮನುಷ್ಯತನ ಮರಿಬಾರ್ದು ಅಂತ ಹೇಳ್ಕೊಟ್ಟವರು ನಮ್ಮ ತಾತ ಮಿಸ್ಟರ್ ಸೂರ್ಯಪ್ರಕಾಶ್ ದೇಸಾಯಿ. $5 ಮಿಲಿಯನ್ ಲಾಭಕ್ಕಿಂತ ನಮ್ಮನ್ನು ನಂಬ್ಕೊಂಡಿರೋ ಇಂಥ 500 ಕುಟುಂಬಗಳ ಸಂತೋಷನೇ ನನಗೆ ಮುಖ್ಯ. That's very good businessman, but you are taking a wrong decision. ಇರ್ಬೋದೇನೋ. ಈ ರೋಬೋನ ಕಂಡಿಡಿರೋದು ಮನುಷ್ಯರೇ ಅಲ್ವಾ? ಮೊದಲು ಮನುಷ್ಯರಿಗೆ ಬೆಲೆ ಕೊಡೋಣ. ಐ ಆಮ್ ಸಾರಿ ಬ್ರೋ. ಯು ಗೈಸ್ ಪ್ಲೀಸ್ ಟೇಕ್ ಕೇರ್. ಚಾಚಾ ಬನ್ನಿ. ನಮ್ಮ ಹತ್ರ ಎಷ್ಟು ದುಡ್ಡಿದೆ ಅಂತ ನೀನು ಹೇಳಲೇ ಇಲ್ಲ. ನಮ್ಮ ಹತ್ರ ತುಂಬಾ ದುಡ್ಡಿದೆ. ತುಂಬಾ ಅಂದ್ರೆ ಎಷ್ಟು? ತುಂಬಾ ಅಂದ್ರೆ ಲೆಕ್ಕ ಹಾಕಕ್ಕಾಗಲ್ಲ, ಅಷ್ಟಿದೆ. ಹಿಂಗೆಲ್ಲ ಹೇಳಿದ್ರೆ ನಮ್ ಧರಣಿ ಮ್ಯಾಮು ನಿನ್ ಲೆಕ್ಕ ಬರಲ್ಲ ಅಂತ ಕೆನ್ನಾಗಿ ಇಡ್ತಾರೆ. ಈಗ ಲೆಕ್ಕ ಹಾಕ್ತಾ ಕೂತ್ಕೊಂಡ್ರೆ ನಮಗ್ ಲೇಟ್ ಆಗ್ಬಿಡುತ್ತೆ. ಮೂರ್ತಿ ತಾತ ಮತ್ತೆ ಶಾಂತಜ್ಜಿ ಕಾಯ್ತಾ ಇರ್ತಾರೆ. ಬಾ ಬೇಗ ಹೋಗೋಣ. ಅಮ್ಮ, ಬೆಳ್ಳಿ. ಬೆಳ್ಳಿ, ಇವತ್ತೇನ್ ಹೇಳು? ಕೇಕ್ ಡೇ. ನಾವು ಇವತ್ತು ಕೇಕ್ ತಿನ್ಬೋದು. ನನ್ ಕಂದಂಗೆ ಇವತ್ತು ಜನ್ಮದಿನದ ಶುಭಾಶಯಗಳು. ಥ್ಯಾಂಕ್ ಯು ಅಜ್ಜಿ. ಮಂಡಿ ನೋವು ಹೇಗಿದೆ? ರಾತ್ರಿ ಮಲ್ಗೋವಾಗ ಎಣ್ಣೆ ಹಚ್ಕೊಂಡು ಮಲ್ಕತಿದ್ಯಾ ಅಲ್ವಾ? ಇಲ್ಲ ಕಂದ, ನಿಮ್ ತಾತನ ಜೊತೆ ಸೇರಿ ಸೇರಿ ನನಗೂ ಮರವಿನ ಕಾಯಿಲೆ ಬಂದ್ಬಿಟ್ಟಿದೆ ಕಣೆ. ಹೌದಾ ಅಜ್ಜಿ? ನಿಮ್ಮ ಅಜ್ಜಿಗೆ ಯಾವಾಗಲೂ ನನ್ನ ಮೇಲೆ ಚಾಡಿ ಹೇಳೋದೇ ಕೆಲಸ. ಹ್ಯಾಪಿ ಬರ್ಡೇ ಬಂಗಾರಿ, ಚೆನ್ನಾಗಿರು. ತಾತ, ನನ್ನ ಬರ್ತಡೇ ನಿನ್ ನೆನಪಿದ್ಯಾ? ಈ ರಿಟೈರ್ಡ್ ಮೆಕ್ಯಾನಿಕಲ್ ಇಂಜಿನಿಯರ್ ವೆಂಕಟೇಶ್ ಮೂರ್ತಿ ಅಂದ್ರೆ ಸುಮ್ಮನೆನಾ? ಈಗೆಲ್ಲ ನೆನಪಿರುತ್ತೆ. ಇತ್ತೀಚೆಗೆ ನನ್ನೇ ಯಾರು ಅಂತ ಕೇಳ್ತಾರೆ. ಹೌದಾ ತಾತ? ತಾತ, ಹಿಂದೆ ಏನೋ ಬಚ್ಚಿಕೊಂಡು ಇಟ್ಟಿದ್ಯಾ? ನೀನ್ ಕೇಳಲಿ ಅಂತಾನೆ ಬಚ್ಚಿಟ್ಕೊಂಡಿದ್ದೀನಿ. ಕೇಳಿದ್ನಲ್ವಾ, ತೋರ್ಸು ತಾತ. ಈಗಲ್ಲ, ನಮ್ ಸ್ಟೈಲಲ್ಲಿ. ಓಕೆ. ನಾಕ್ ನಾಕ್. ಯಾರದು? ಪೊಲೀಸ್. ಯಾರು ಬೇಕಿತ್ತು? ಕಳ್ಳ. ಕೋಡ್ ವರ್ಡ್ ಹೇಳಿ. ಮೂರ್ತಿ ತಾತ. ತಾತ, ಏನಿದು? ನೀನೇ ತೆಗಿ, ಗೊತ್ತಾಗತ್ತೆ. ವಾವ್, ಕಿಚನ್ ಸೆಟ್. 30 ವರ್ಷದ ಹಿಂದೆ ನನ್ನ ಮಗಳಿಗೆ ಎಂತ ತಗೊಂಡಿದ್ದು. ಮಗಳೇ ಇಲ್ಲದೆ ಇರೋ ನಮಗೆ ಮೊಮ್ಮಗಳನ್ನು ಪಡೆಯೋ ಭಾಗ್ಯ ಆ ದೇವರು ನಮ್ಮಿಬ್ಬರಿಗೂ ಕೊಟ್ಟಿದ್ದ. ಹ್ಯಾಪಿ ಬರ್ಡೇ ಟು ಯು. ಆಂಟಿನಾ? ನಿನ್ಕಿಂತ ನಾನು ಸ್ವಲ್ಪ ವರ್ಷ ಅಷ್ಟೇ ಕಣೆ ದೊಡ್ಡೋಳು. ಎಲ್ಲಿ ಕ್ಯೂಟ್ ಆಗಿ ಪ್ರೀ ಅಂತ ಹೇಳು. ಥ್ಯಾಂಕ್ ಯು ಸ್ವೀಟ್ ಹಾರ್ಟ್.
ಹ್ಯಾಪಿ ಹ್ಯಾಪಿ ಬರ್ತ್ಡೇ ಟು ಮೈ ಸ್ವೀಟ್ ಹಾರ್ಟ್. ಬರ್ತ್ಡೇ ಅವಳದ್ದು. ಈ ಮಗಳು ಹುಟ್ಟಿದ ದಿನ ತಾನೆ, ತಾಯಿನೂ ಹುಟ್ಟಿದ್ದು. ಸೀತಮ್ಮ, ನಿನ್ಗೂ ಹ್ಯಾಪಿ ಬರ್ತ್ಡೇ ಸೀತಮ್ಮ. ತಗೋ ಸೀತಮ್ಮ. ನಮ್ಮಮ್ಮ ಯಾಕೆ ಕಟ್ ಮಾಡ್ದೆ? ಮಾತಾಡು. ಫೋನ್ ಎತ್ತಿದ ತಕ್ಷಣ ಹೇಗಿದ್ಯಾ, ಊಟ ಮಾಡಿದ್ಯಾ ಅಂತ ಒಂದು ವಿಚಾರನೂ ಕೇಳಲ್ಲ. ಸೀದಾ ಮದುವೆ ಮ್ಯಾಟ್ರೆ. ನನಗಂತೂ ಸಾಕಾಗೋಗಿದೆ. ಮದುವೆ ಆಗಿ ಅದೇನು ಸುಖ ಕಂಡಿದ್ದಾರೆ ಅಂತ ನಾನು ನೋಡಿಲ್ವಾ? ಮದುವೆ ಅಂದ್ರೆ ಒಳ್ಳೆ ಕೆಟ್ಟ ಮಾತು ಹಾಗಂತೀಯಲ್ಲೇ. ಈಗಿನ ಕಾಲದ ಹುಡುಗಿರ್ಗೆ ಒಬ್ಬೊಬ್ರೆ ಅಲಿಯೋದ್ರಲ್ಲ ಅದೇನು ಸುಖ ಸಿಕ್ಕತ್ತೋ ಅಮ್ಮ. ಮದುವೆ ಆಗಿ ನನ್ನ ಗಂಡನ ಜೊತೆ ಎಲ್ಲ ಕಡೆ ಅಲಿಬೇಕು ಅಂತ ನನಗೂ ಆಸೆ ಇದೆ ಆಂಟಿ. ಆದ್ರೆ ಇಂಪೋರ್ಟೆಡ್ ಕಾರಲ್ಲಿ. ಸಿಹಿ ಪುಟ, ಇಲ್ಲಿವರೆಗೂ ನೀನು ಹೇಳಿರೋದೆಲ್ಲ ನಿಜ ಆಗಿದೆ. ಪ್ಲೀಸ್ ಕಣೆ, ಆದಷ್ಟು ಬೇಗ ಒಬ್ಬ ಕೋಟ್ಯಾಧೀಶ್ವರ ರಾಜ್ಕುಮಾರ ಬಂದು ಕೈ ಹಿಡಿತಾನೆ ಅಂತ ವಿಶ್ ಮಾಡೆ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಆದಷ್ಟು ಬೇಗ ಕೋಟೇಶ್ವರ. ಅಯ್ಯೋ, ಕೋಟೇಶ್ವರ ಅಲ್ಲ ಕಣೆ, ಕೋಟ್ಯಾಧೀಶ್ವರ ರಾಜ್ಕುಮಾರ. ಪ್ಲೀಸ್ ಕಣೆ, ವಿಶ್ ಮಾಡೆ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಕೋಟ್ಯಾಧೀಶ್ವರ ರಾಜ್ಕುಮಾರ ಬಂದು ನಿನ್ ಕೈ ಹಿಡಿತಾರೆ. ಥ್ಯಾಂಕ್ ಯು ಮಗ. ಪ್ರತಿ ವರ್ಷ ತರ ನೀನ್ ಅನ್ಕೊಂಡಂಗೆ ನಮ್ಮ ಆಫೀಸ್ ಮೇಲ್ಗಡೆ ನಮ್ಮ ಎಂಪ್ಲಾಯೀಸ್ ಅಲ್ಲಿ ಈ ತಿಂಗಳು ಯಾರ್ಯಾರ ಬರ್ತ್ಡೇ ಇದೆಯೋ ಅವ್ರ ಎಲ್ಲರ ಬರ್ತ್ಡೇನ ನಿನ್ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಪ್ಲೀಸ್ ಕಮ್. ಬಾಸ್, only cake. Where's the party? Party? Okay, sure. Unfortunately, guys, I won't be able to join you today. Why not, sir? Because I'm traveling to India, Nammuru, Bengaluru. ಸಡನ್ ಆಗಿ ಮನೆಗೆ ಹೋಗ್ಬೇಕು ಅಂತಿದ್ದಾನೆ. ಏನಾಯ್ತಪ್ಪ ಇವನ್ಗೆ? ಈ ಫ್ಯಾಮಿಲಿ ಜೊತೆ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡಾಗಿದೆ. ನನ್ನ ಫ್ಯಾಮಿಲಿ ನನಗೋಸ್ಕರ ಕಾಯ್ತಾ ಇದೆ. I'll be joining them. You guys have fun, please. ನೀನ್ ಇಂಡಿಯಾಗೆ ಹೋಗ್ತೀನಿ ಅಂತ ಹೇಳಿದ್ ಕೇಳಿ ನಿಜ ಅನ್ಕೊಂಡು ನಾನು ಟೆನ್ಷನ್ ಆಗ್ಬಿಟ್ಟೆ. ಆಮೇಲೆ ಅರ್ಥ ಆಯ್ತು, ದೊರೆಗಳು ಅಂತರ್ಮುಖಿ, ಯಾರ ಜೊತೆನೂ ಇರಕ್ಕೆ ಇಷ್ಟಪಡಲ್ಲ, ಪಾರ್ಟಿ ಅಂದ ತಕ್ಷಣನೇ ನೆಪ ಹೇಳಿ ಎಸ್ಕೇಪ್ ಆಗಿದ್ದು ಅಂತ. ನಾನು ಹೇಳಿದ್ ನಿಜಾನೇ. ನಾವು ಇಂಡಿಯಾಗೆ ಹೋಗ್ತಾ ಇದ್ದೀವಿ. ಯಾಕೋ ತಾತ ತುಂಬಾ ನೆನಪಾಗ್ತಿದ್ದಾರೆ. ಐ ಆಮ್ ಮಿಸ್ಸಿಂಗ್ ಹಿಮ್. ಅವ್ರಿಗೆ ನಾನು ಇಲ್ದೇ ಇರೋದು ಕಷ್ಟ ಅಂತ ಗೊತ್ತು. ಆದ್ರೆ ಫೋನ್ ಮಾಡಿದಾಗಲ್ಲ ಎಲ್ಲಿ ನನ್ನ ಮನ್ಸಿಗೆ ಬೇಜಾರಾಗ್ಬಿಡುತ್ತೆ ಅಂತ ಸುಮ್ಮನೆ ಏನೂ ಆಗದೆ ಇರೋ ತರ ನಾಟಕ ಮಾಡ್ಕೊಂಡು ಇದ್ಬಿಡ್ತಾರೆ. ಅದಕ್ಕೆ ಇವತ್ತು ಡಿಸೈಡ್ ಮಾಡ್ಬಿಟ್ಟಿದ್ದೀನಪ್ಪ, ಹಿಂಗೋಗಿ ಹಂಗ್ ಬಂದ್ಬಿಡೋಣ. ಅ ಕ್ವಿಕ್ ಫ್ಲೈಯಿಂಗ್ ವಿಸಿಟ್. ಏನಂತ್ಯ? ನಮ್ಮೂರ್ಗೆ ಹೋಗಕ್ ನಾನ್ ಬೇಡ ಅಂತೀನೇನೋ, ಅದು ಸೂರ್ಯ ನೋಡಕ್ಕೆ. ಅದ್ ಯಾರು ಬೇಡ್ಕೊಂಡ್ರೋ ಏನೋ ಗೊತ್ತಿಲ್ಲ, ಕೊನೆಗೂ ನಿನಗೆ ಬುದ್ಧಿ ಬಂತಲ್ಲ. ಅಲ್ಲ ಕಣೋ, ಸೂರ್ಯ ಅಲ್ಲಿ ಒಬ್ನೇ ಇದ್ದಾನೆ ಅಂತ ಹೇಳ್ತೀಯ, ನೀನು ಇಲ್ಲಿ ಒಬ್ನೇ ತಾನೇ ಇರೋದು. ಅದ್ ಯಾವ್ದೋ ಹುಡುಗಿ ಯಾವಾಗ್ಲೂ ಕೈ ಕೊಟ್ಲು ಅಂತ ನೀನ್ ಈಗ್ಲೂ ಹೀಗೆ ಇರೋದು ಒಳ್ಳೇದಾ? ನೋಡ, ನಾನ್ ನೆನ್ನೆನೂ ಇದನ್ನೇ ಹೇಳ್ದೆ, ಇವತ್ತು ಇದೇ ಹೇಳ್ತಿದ್ದೀನಿ, ಇನ್ ಮುಂದೆನೂ ಇದನ್ನೇ ಹೇಳ್ತೀನಿ. ಯು ಆರ್ ಅಲೋನ್. ಯು ನೀಡ್ ಅ ಕಂಪ್ಯಾನಿಯನ್. ಈ ವರ್ಷ ಆದ್ರೂ ಮದುವೆ ಆಗೋ ಪ್ಲೀಸ್. ನಾನು ಅಷ್ಟೇ. ನೆನ್ನೆನೂ ಅದನ್ನೇ ಹೇಳಿದೆ, ನಾಳೆನೂ ಅದನ್ನೇ ಹೇಳ್ತೀನಿ, ಇನ್ ಮುಂದೆನೂ ಅದನ್ನೇ ಹೇಳ್ತಾ ಇರ್ತೀನಿ. ಜೀವನದಲ್ಲಿ ಪ್ರೀತಿ ಆಗೋದು ಒಂದೇ ಸಲ. ಅದೀಗ ಆಲ್ರೆಡಿ ನನ್ನ ಲೈಫಲ್ಲಿ ಆಗೋಗಿದೆ. ಸೊ ಪ್ರೀತಿ ಇಲ್ಲದೆ ಮದುವೆ ಸಾಧ್ಯ ಇಲ್ಲ. ನನ್ನ ಲೈಫಲ್ಲಿ ಇನ್ನೊಂದ್ಸಲ ಪ್ರೀತಿ ಆಗೋಕೆ ಸಾಧ್ಯನೇ ಇಲ್ಲ. ಸಾಧ್ಯ ಆಗದೆ ಇರೋದು ಏನೂ ಇಲ್ಲ. ನನ್ನ ಜೀವನದಲ್ಲಿರೋದು ನಾನು ಮತ್ತೆ ನನ್ನ ಸಿಹಿ ಅಷ್ಟೇ.
ಲೈಫು ಸರಿಯಾದ ಟೈಮ್ಗೆ ಸರಿಯಾಗಿ ಒದ್ದಾಗ ಆಟೋಮೆಟಿಕ್ ಎಲ್ಲ ಸರಿ ಹೋಗುತ್ತೆ. ನನ್ನ ಲೈಫ್ ಶುರುವಾಗಿ ತುಂಬಾ ಸಮಯ ಆಗಿದೆ. ನಿನ್ ಮಗಳು ಸಿಹಿನೇ ನಿನಗೆ ವರ ಕೊಟ್ಟಿದ್ದಾಳ್ ಕಣೆ, ಖುಷಿ ಪಡು. ಈಗ ನಿನ್ ಗಾಡಿ ಸ್ಟಾರ್ಟ್ ಆದ್ರೆ ಅದೇ ನನ್ ಖುಷಿ. ಸಿಹಿ ಹೇಳಿದ್ದು ಯಾವತ್ತೂ ಸುಳ್ಳಾಗಲ್ಲ ಕಣೆ, ಯೋಚನೆ ಮಾಡು. ಈಗ ನಾವ್ ಲೇಟ್ ಆಗೋದ್ರೆ ಮ್ಯಾನೇಜರ್ ಕೈಲಿ ಮಂಗಳಾರತಿ ಆಗತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡಿದ್ಯಾ? ಆ ಚರಂಡಿ ಹೆಸರು ಯಾಕೆ ಎತ್ತತ್ಯಾ? ಅವ್ನ ಹೆಸರು ಹೇಳಿದ್ರೆ ನನ್ ಗಾಡಿಗೂ ಮೂಡ್ ಆಫ್ ಆಗುತ್ತೆ ಗೊತ್ತಾ? ನೋಡು 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 ಪಾಪ ಹೇಗ್ ಮೂತಿ ಎಲ್ಲ ಸಪ್ಪಗ್ ಮಾಡ್ಕೊಂಡ್ಲು ಅಂತ. ಅಯ್ಯೋ ತಾಯಿ, ನಾನ್ ನಿನಗ್ ಸಮಾಧಾನ ಮಾಡ್ಲಾ? ಗಾಡಿ ಕೈ ಮುಗಿಲ್ಲ, ನನಗ್ ಗೊತ್ತಾಗ್ತಿಲ್ಲ. ಏ ನಿನಗ್ ಬೇಡ ಅಂದ್ರೆ ಹೇಳೆ, ಆ ಕೋಟ್ಯಾಧೀಶ್ವರ ರಾಜ್ಕುಮಾರ ನನ್ಗಾದ್ರೂ ಸಿಗ್ಲಿ. ಪಾಸ್ ಕೊಡು. ದೇವ್ರೇ. ಬೇಡ ಬಿಡು, ವರ ಕೊಟ್ಟಾಗ ನಿನ್ ಪಕ್ಕದಲ್ಲಿ ನಿಂತಿದ್ನಲ್ಲ, ನನ್ಗೂ ಸ್ವಲ್ಪ ತಾಕಿರುತ್ತೆ. ನಾನಂತೂ ನಂಬ್ತೀನಪ್ಪ, ರಾಜ್ಕುಮಾರ ಬಂದೇ ಬರ್ತಾನೆ. ನೋಡಿ ಗಾಡಿ ಸ್ಟಾರ್ಟ್ ಆಯ್ತು, ಆದ್ರೆ ನಿಜಾನೇ. ನೋಡು ನಮ್ ಜೆಟ್ ಹೆಂಗ್ ಟೇಕ್ ಆಫ್ ಆಗುತ್ತೆ ಅಂತ. Coffee, sir. Happy birthday, sir. Thank you. Let me know, sir, if you want anything. Sure. ಕಾಫಿ ಕುಡಿಯೋ, ಆರೋಗುತ್ತೆ. ನೀನು ಯೌವನನೇ ಆರೋಗ್ತಿದೆ, ಕಾಫಿ ಬಗ್ಗೆ ಮಾತಾಡ್ತೀಯ. ಮೊದಲು ಆ ವಾಚ್ ಕಿತ್ ಬಿಸಾಕು. ಯಾಕೆ? ನಿನ್ನ ಹಳೆ ಗರ್ಲ್ಫ್ರೆಂಡ್ ತಾನೇ ನಿನಗೆ ವಾಚ್ ಗಿಫ್ಟ್ ಮಾಡಿದ್ದು. ಅವಳೆಲ್ಲ ಮರೆತು ಆರಾಮಾಗಿರ್ತಾಳೆ, ನೀನೇ ಒಬ್ಬಂಟಿಯಾಗಿ ಕೊರಗ್ತಿರೋದು. ಈಗ ನಾನು ಕೊರಗ್ತಿದ್ದೀನಿ ಅಂತ ಯಾರು ಹೇಳಿದ್ದು? ಮತ್ತೆ ಯಾಕೆ ಸಡನ್ ಆಗಿ ಊರಿಗೆ ಹೋಗ್ತಿರೋದು? ಆ ಒಂಟಿತನದ ಫೀಲಿಂಗಿಂದ ಎಸ್ಕೇಪ್ ಆಗತ್ತಾನೆ. ನಿಂತಾಳೆ, ಅದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಯಾಕೋ ಮನೆಯವ್ರು ತುಂಬ ನೆನಪಾಗ್ತಿದ್ದಾರೆ ಕಣ. ಪಾಪ ನಾನು ಇಲ್ದೇನೂ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಹೌದೌದು, ನೀನು ಇರಲ್ವಲ್ಲ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಏನಂದೆ? ಏನಿಲ್ಲ ಏನಿಲ್ಲ. ಮೈ ಫ್ಯಾಮಿಲಿ, ಹ್ಯಾಪಿ ಫ್ಯಾಮಿಲಿ. ನನ್ನಿಂದ ದೂರ ಇರಬೇಡ ಅಂದ್ರು ಕೇಳೋದೇ ಇಲ್ಲ. ಯಾವಾಗ ಬರ್ತೀಯೋ ರಾಮ? ನನಗೆ ಅಪ್ಪ ಅಮ್ಮ ನೆನಪಿಲ್ಲ, ಈ ಮುದ್ದ ತಾತನೇ ನನಗೆಲ್ಲ. ನಾನಂದ್ರೆ ಪಂಚಪ್ರಾಣ. ಪ್ರತಿ ವರ್ಷ ನನ್ನ ಹುಟ್ಟಿದ ಬಗ್ಗೆ ಅವ್ರ ಕೈಯಾರೆ ಕೇಕ್ ತಯಾರ್ಸಕ್ ಮಾತ್ರ ಮರೆಯೋದಿಲ್ಲ. ನಾವೆಲ್ಲರೂ ಎಷ್ಟು ಸಂತೋಷವಾಗಿದ್ದೀವಿ. ರಾಮನೇ ಮಿಸ್ಸಿಂಗು, ಅವನಿಗೆ ಬರಕ್ಕೇನಂತ ಇಲ್ಲಿಗೆ? ಸ್ವೀಟ್ ಸಾಧನ ಚಿಕ್ಕಮ್ಮ, ಇವ್ರ ಕೋಪನೋ ಒಂಥರ ಕ್ಯೂಟ್. ಸಂಬಂಧದಲ್ಲಿ ಚಿಕ್ಕಪ್ಪ. ರಾಮ ಇದ್ದಿದ್ರೆ ಸಿಗರೇಟ್ ಸೇದಬೇಡ ಅಂತಿದ್ದ. ನನ್ನ ಬೆಸ್ಟ್ ಫ್ರೆಂಡ್ ತರ ತುಂಬಾನೇ ಕ್ಲೋಸ್ ಆಗಿದ್ದಾರೆ. ಇನ್ನ ಎಷ್ಟೊತ್ತರಪ್ಪ? ಗೆಸ್ಟ್ಗಳು ಬರ್ತಾ ಇದ್ದಾರೆ, ಡೆಕೋರೇಷನ್ ಮುಗಿಬೇಕು ಬೇಗ. ನನ್ ಸತ್ಯ ಚಿಕ್ಕಪ್ಪ. ಏನೋ ಇನ್ನೂ ಹೊರಟಿಲ್ವಾ? 24/7 ಕೈಗೆ ಸಿಗ್ದಿರೋ ನಮ್ ವಿಶ್ವ ಚಿಕ್ಕಪ್ಪ. ಆದ್ರೂ ನಾನು ಏನೇ ಕೇಳಿದ್ರು ಇಲ್ಲ ಅಂತ ಮಾತ್ರ ಹೇಳಲ್ಲ. ನನ್ನ ಚೈಲ್ಡ್ಹುಡ್ ನನ್ನ ನೆನಪಿಸೋ ಕ್ಯೂಟಿ ಪಾಯ್ ವಿಶ್ವ ಚಿಕ್ಕಪ್ಪನ ಮಗ, ನನ್ನ ಪುಟ್ಟ ತಮ್ಮ ಅನಿಕೇತ್. ಇವತ್ತು ನನ್ನ ರಾಮನ್ ಹುಟ್ಟದಬ್ಬ ಜೋರಾಗಿ ಸೆಲೆಬ್ರೇಟ್ ಮಾಡಬೇಕು. ಏಯ್ ಏನ್ರಪ್ಪ ಇನ್ನೂ ಡೆಕೋರೇಟ್ ಮಾಡ್ತಾ ಇದ್ದೀರಾ? ಬೇಗ ಬೇಗ ಮುಗಿಸಿ. ನನಗೆ ಜನ್ಮ ಕೊಡ್ಲಿಲ್ಲ, ಆದ್ರೆ ಅಮ್ಮನೇ ಆಗ್ಬಿಟ್ಟಿದ್ದಾರೆ. ನನ್ನ ಭಾರ್ಗವಿ ಚಿಕ್ಕಮ್ಮ. ದಿಸ್ ಇಸ್ ಮೈ ಹ್ಯಾಪಿ ಫ್ಯಾಮಿಲಿ. ನಾನು ಸರ್ಪ್ರೈಸಿಂಗ್ ಆಗಿ ಎದುರೋಗಿ ನಿಂತ್ರೆ ಕುಣಿದ್ ಕುಪ್ಪಳಿಸ್ಬಿಡ್ತಾರಷ್ಟೇ. ಯಾವಾಗ ಮನೆಗೆ ಹೋಗ್ತೀನೋ ಅಂತ ಅನಿಸ್ತಿದೆ. ನೀನಿನ್ನೂ ಅರ್ಥ ಮಾಡ್ಕೊಳ್ಳೋದು ಬಹಳ ಇದೆ ದೊರೆ. ಒಬ್ಬ ಮಲೇಷ್ಯಾ ಬೇಸಿಗೆಗಿಂತ ಬೆಂಗಳೂರಿನ ಕೂಲ್ ವೆದರೇ ವಾಸಿ. ಇವನೊಬ್ಬ ಮನ್ಸಲ್ಲೇ ಬೇಸಿಗೆ ಇಟ್ಕೊಂಡು ಓಡಾಡ್ತಾ ಇದ್ದಾನೆ. ಲೋ ದೇವದಾಸ, ದಯವಿಟ್ಟು ಲವ್ ಫೇಲಿಯರ್ ಇಂದ ಸ್ವಲ್ಪ ಆಚೆ ಬರೋ. ಇನ್ನೊಂದ್ಸಲಿ ದೇವದಾಸ್ ಅಂತ ಕರಿಬೇಡ ಅಂತ ಹೇಳಿಲ್ವ ನೀ? ಇನ್ನೇನೋ ಮತ್ತೆ ಎಲ್ಲ ಕಳ್ಕೊಂಡಿರೋ ಒಂಥರ ಆಡ್ತೀಯ.
ಕರೆಕ್ಟು. ಕಳ್ಕೊಂಡಿರೋ ಜಾಗದಲ್ಲೇ ಎಲ್ಲ ಪಡ್ಕೋಬೇಕು ಅಂತ ಹೇಳ್ತಾರಲ್ಲ. ಮಗ ಹೇಗೋ ಬೆಂಗಳೂರಿಗೆ ವಾಪಸ್ ಬಂದಿದ್ಯಾ, ಇದೇ ಊರಲ್ಲಿ ನಿನಗೆ ಇನ್ನೊಂದು ಲವ್ ಆಗುತ್ತೆ. ಸ್ವಲ್ಪ ಸುಮ್ಮನೆ ನಡೀತೀಯಾ? ತಮಾಷೆ ಮಾಡ್ತಾ ಇಲ್ಲ ಕಣೋ, ಜಸ್ಟ್ ಇಮ್ಯಾಜಿನ್. ಇಲ್ಲಿ ನೀನು ನೋಡೋ ಮೊದಲನೇ ಹುಡುಗಿ ಮೇಲೆ ನಿನ್ಗೆ ಲವ್ ಆದರೆ ಹೇಗಿರುತ್ತೆ ಮಗ? ಗಂಡಸರಿಗೆ ಲವಲ್ಲಿ ಬೀಳಕ್ಕೆ 8 ಸೆಕೆಂಡ್ ಸಾಕು, ಅದೇ ಹುಡುಗರಿಗೆ 15 ನಿಮಿಷ. ಸೊ ಟೋಟಲ್ ಆಗಿ 15 ನಿಮಿಷ 8 ಸೆಕೆಂಡಲ್ಲಿ ನೀನು ದೇವದಾಸದಿಂದ ಪ್ರೇಮದಾಸ ಆಗಬಹುದು. ಇನ್ನು 10 ಸೆಕೆಂಡಲ್ಲಿ ಕೊಲೆಗಾರನೂ ಆಗ್ಬೋದು. ನಡಿ ಸುಮ್ಮನೆ. ಈ ಬೆಂಗಳೂರು ಯಾರ್ಯಾರಿಗೂ ಜೀವನ ಕೊಟ್ಟಿದೆ, ಇನ್ನ ನನ್ನ ಗೆಳೆಯನಿಗೆ ಒಂದು ಪ್ರೀತಿ ಕೊಡಲ್ವೇನಾ? ಒಂದು ಪ್ರೀತಿ ಅಲ್ಲ, ನನ್ನ ಮಾತು ಕೇಳಲ್ಲ ಅಂತೀಯಲ್ಲ ನೀನು. ಸಂಜೆ ಸ್ವಲ್ಪ ಬೇಗ ಕೇಕ್ ಕೊಡಿ. ಓಕೆ ಮೇಡಮ್. ಸಂಜೆ 6 ಗಂಟೆಗೆ ನಾವು ಕೇಕ್ ತರಕ್ ಹೋಗ್ಬೇಕು. ನೀನ್ ಜೊತೆಲೇ ಬಂದ್ಬಿಡು ಆಯ್ತಾ? ಸಿಹಿ ತುಂಬಾ ಖುಷಿ ಪಡ್ತಾಳೆ. ಪಕ್ಕ ಬರ್ತೀನಿ. ನನ್ನ ಜೀವನಕ್ಕೆ ಅರ್ಥ ಕೊಟ್ಟವಳು ಸಿಹಿ, ಆದ್ರೆ ಅವಳ ಜೀವನದಲ್ಲೇ ಸಿಹಿ ಇಲ್ದೇ ಇರೋಂಗ್ ಮಾಡ್ಬಿಟ್ಟ ಆ ಭಗವಂತ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಪಾಪ ಕಣೆ ನನ್ನ ಮಗಳು. ವರ್ಷಕ್ಕೆ ಒಂದೇ ಸಲ ಅವಳಿಗೆ ಸ್ವೀಟ್ ತಿನ್ನಕ್ಕಾಗೋದು. ಅದನ್ನು ಭಯದಲ್ಲೇ ಕೊಡಿಸ್ಬೇಕು ಅನ್ನೋ ಆತಂಕ ಯಾವ ತಾಯಿಗೂ ಬರಬಾರ್ದು. ಏಯ್, ಏನೇ ನೀನು ನಿನ್ ಮಗಳಿಗೂ ಹಿಂಗೆ ಅಳದನ್ನೇ ಹೇಳ್ಕೊಡ್ತೀಯಾ? ಇವತ್ತು ಅವಳ ಬರ್ಡೇ ಕಣೆ, ಕೇಕ್ ಕಟ್ಟಿಂಗ್ ಡೇ. ಲೆಟ್ ಸೆಲೆಬ್ರೇಟ್. ಖುಷಿಯಾಗಿರು. ಪ್ರಪಂಚದಲ್ಲಿ ಏನೆಲ್ಲ ಬದಲಾಗುತ್ತೆ, ಆದ್ರೆ ನಮ್ಮ ಬೆಂಗಳೂರಲ್ಲಿ ಟ್ರಾಫಿಕ್ ಮಾತ್ರ ಇನ್ನೂ ಹಾಗೇ ಇದೆ ಮರಾಯ. ಬಿಟ್ಟೋಗಿರೋ ಹುಡುಗಿ ನೆನಪಲ್ಲಿ ಸಿಗಾಕೊಂಡು ಒದ್ದಾಡ್ತಿರೋ ನೀನೇ ಇನ್ನೂ ಬದಲಾಗಿಲ್ಲ, ಇನ್ನು ಬೆಂಗಳೂರು ಬದಲಾಗಿಲ್ಲ ಅಂತ ಮಾತಾಡ್ತಿದ್ಯಾ. ಪ್ರಿಯಾ, ಲೇಟ್ ಆಯ್ತು, ನಾವಿವತ್ತು ಗ್ಯಾರಂಟಿ ಬಯಸ್ಕೋತೀವಿ. ರಾಮಪ್ಪ, ಯಾರ ಜೀವ ಯಾರನು ಸೇರೋದು ಬಾಳ ತೀರ್ಮಾನ, ಅದನ್ನು ಮೀರಿ ಸಾಗದು ಈ ಜೀವನ. ಯಾರ ಹೆಜ್ಜೆ ಯಾರನು ಕಾಯೋದೆ ಸುಂದರ ಧ್ಯಾನ, ಹೃದಯ ತೆರೆದು ಕೂರಲಿ ನಿನ್ನೀ ಮನ. ಕೊನೆ ಆಗಿರೋ ದಾರಿ ಹೊಸ ದಾರಿಗೆ ರೂಹಾರಿ, ಗುರಿ ಸೇರಲಿ ಸೇರಿ ಜಗವೇ ಕೇಳಿಕೊಂಡಿದೆ ಆ ದೇವ. ಜೋಡಿ ಮಾಡುವಂತೆಯೇ ಇಬ್ಬರ ಸೀತಾರಾಮ, ಓ ಸೀತಾರಾಮ.